ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ಜ್ಯೋತಿಷ್ಯ ಜ್ಞಾನಸುಧಾ ಬೈ ಪಾರ್ವತಿ ನನ್ನ ಚಾನಲ್ಲು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಮದುವೆ ಆಗದೆ ಇರೋ ಹುಡುಗ ಹುಡುಗಿ ಯಾರೇ ಆಗಲಿ ನೀವು ಇಂಟ್ರೆಸ್ಟಿಂದ ಈ ವಿಡಿಯೋ ನೋಡ್ಬೋದು. ತಂದೆ ತಾಯಿಗಳು ಕಾತರದಿಂದ ಕಾಯ್ತಾ ಇರ್ತಾರೆ ನಮ್ಮ ಮಕ್ಕಳ ಮದುವೆ ಯಾವಾಗ ಆಗುತ್ತೆ ಅಂತ. ಅಂಥವ್ರಿಗೆಲ್ಲ ಒಂದು ಇದು ತಡ ವಿವಾಹದ ಬಗ್ಗೆ ಕೊಟ್ಟಿದ್ದೆ ನಾನು. ಈ ಸತಿ ವಿವಾಹ ಯೋಗ ಸಮಯ ಅಂತ, ಯಾವ ಸಮಯದಲ್ಲಿ ವಿವಾಹ ಆಗ್ಬೋದು, ನಿಮ್ಮ ಮಕ್ಕಳ ಜಾತಕ ಇಟ್ಕೊಳ್ಳಿ, ಯಾರ್ದು ಇಲ್ಲ ನಿಮ್ಮದೇ ಜಾತಕ ಅಂದ್ಕೊಳ್ಳಿ, ಇಟ್ಕೊಳ್ಳಿ. ಮನೆಯಲ್ಲಿ ಅಣ್ಣ ಇಲ್ಲ ತಂಗಿ ಈ ಥರ ತಮ್ಮ ಯಾರ್ದಾದ್ರೂ ಇರ್ಬೋದು, ನೋಡ್ಕೊಳ್ಳಿ. ಯಾರು ಮದುವೆ ಆಗಬೇಕು ಅನ್ನೋದಿದೆಯೋ ಅವರ ಜಾತಕ ಇಟ್ಕೊಂಡು ನಾನು ಕೊಟ್ಟಿರೋ ಪಾಯಿಂಟ್ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡ್ರೆ, ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ, ಇಂಟ್ರೆಸ್ಟ್ ಇರೋರಿಗೆ, ಒಂದು ಸ್ವಲ್ಪ ಸಬ್ಜೆಕ್ಟ್ ತಿಳ್ಕೊಂಡಿರೋರಿಗೆ ಖಂಡಿತ ಅರ್ಥ ಆಗುತ್ತೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ತಪ್ಪದೆ ನೋಡಿ ಅಂತ ಹೇಳ್ತಾ ವಿಷಯಕ್ಕೆ ಬರೋಣ. ವಿವಾಹವಾಗದೇ ಇರುವ ಎಲ್ಲರೂ ತಮಗೆ ಯಾವಾಗ ಶುಭ ಸಮಯ ಬರುತ್ತದೆ ಎಂದು ಕಾಯುತ್ತಿರುತ್ತಾರೆ. ಅಂತಹವರಿಗೆ ಸ್ವಯಂ ತಾವೇ ತಮ್ಮ ಜಾತಕವನ್ನು ಹೇಗೆ ನೋಡಿಕೊಳ್ಳುವುದು ಎಂಬುದನ್ನು ತಿಳಿಸಿಕೊಟ್ಟಿದ್ದೇನೆ. ಆದರೆ ಇದಕ್ಕೆ ಸ್ವಲ್ಪ ಜ್ಯೋತಿಷ್ಯದ ತಳಹದಿ ಗೊತ್ತಿರಬೇಕು, ಅಂದರೆ ಬೇಸಿಕ್ ಗೊತ್ತಿರಬೇಕು. ಯಾವ ನಕ್ಷತ್ರ ಏನು, ಯಾವ ಮನೆ, ಇವಾಗ ಮೇಷ ವೃಷಭ ಈ ಥರದ್ದು ಲಗ್ನಗಳು ರಾಶಿಗಳು ಅವು ಗೊತ್ತಿದ್ರೆ ಸ್ವಲ್ಪ ಸುಲಭ ಆಗುತ್ತೆ ನೋಡ್ಕೊಳೋದಕ್ಕೆ. ಅಂಥವರು ನೋಡ್ಕೋಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಇದಕ್ಕೆ ಹೋಗೋಣ, ಸ್ಲೈಡ್ಗೆ. ಈಗ ತಿಳಿಯೋಣ ವಿವಾಹ ಯಾವಾಗ ಆಗುತ್ತದೆ ಅನ್ನೋದು. ಆಯಿತಾ? ಪಾಯಿಂಟ್ ನಂಬರ್ 1. ಸಾಧಾರಣವಾಗಿ ಜನ್ಮರಾಶಿಯಿಂದ 2, 5, 7, 9 ಮತ್ತು 11ನೇ ಮನೆಗಳಲ್ಲಿ ಗೋಚಾರ ಗುರು ಸಂಚರಿಸುವಾಗ ಗುರುಬಲ ಇರುತ್ತದೆ. ಈ ಸಮಯವು ವಿವಾಹಕ್ಕೆ ಯೋಗ್ಯ ಕಾಲವಾಗಿದ್ದು ವಿವಾಹ ಸಂಭವಿಸುತ್ತದೆ. ಅಂದರೆ ನಾವು ಜಾತಕದಲ್ಲಿ ನಮ್ಮ ನಕ್ಷತ್ರ ಯಾವುದೋ ಅದನ್ನು ಜನ್ಮರಾಶಿ ಅಂತ ಹೇಳ್ತೀವಿ. ಆ ಜನ್ಮರಾಶಿಯಿಂದ ಇಟ್ಕೊಂಡು ಕ್ಲಾಕ್ ವೈಸಲ್ಲಿ ಮುಂದಕ್ಕೆ ಹೋದರೆ ಏನಾಗುತ್ತೆ, ಲಗ್ನದ್ದು ನೆಕ್ಸ್ಟ್ ಮನೆ ಬಂದುಬಿಟ್ಟು 2ನೇ ಮನೆ. ಹಂಗೆ ಲಗ್ನದಿಂದ ಹೇಳ್ಸಿದ್ರೆ 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ. ಗೋಚಾರ ಗುರು ಅಂದರೆ ಇವಾಗ ಗ್ರಹಗಳು ಯಾವಾಗಲೂ ತಿರುಗ್ತಾ ಇರುತ್ತಲ್ಲ, ಅದನ್ನು ಗೋಚಾರ ಗುರು ಅಂತ ಹೇಳ್ತೀವಿ. ಆ ಗ್ರಹ ಎಲ್ಲಿ ತಿರುಗ್ತಾ ಇದೆ, ಗುರು ನಮ್ಮ ರಾಶಿಯಿಂದ 2ರಲ್ಲಿದೆಯಾ, 5ರಲ್ಲಿದೆಯಾ, 7ರಲ್ಲಿದೆಯಾ, 9ನೇ ಮನೆಯಲ್ಲಿದೆಯಾ, 11ನೇ ಮನೆಯಲ್ಲಿದೆಯಾ ನೋಡ್ಕೊಳೋದು. ಆವಾಗ ಇಂಥ ಮನೆಗಳಲ್ಲಿ ಇದ್ದಾಗ ಗುರುಬಲ ಇರುತ್ತೆ ಅಂತ ಹೇಳ್ತೀವಿ. ಗುರುಬಲ ಇದ್ದಾಗ ಒಂದು ಮನೆ ಕಟ್ಟೋದಾಗಲಿ, ಒಂದು ಕೆಲಸ ಸಿಕ್ಕೋದಾಗಲಿ, ಏನೋ ಒಂದು ಶುಭ ಕಾರ್ಯ ಮನೆಯಲ್ಲಿ ಆಗೋದಾಗಲಿ, ವಿವಾಹ ಮಾಡ್ಕೊಳೋರಿಗೆ ವಿವಾಹ ಮಾಡ್ಕೊಳೋದಕ್ಕೆ ಸಂಭವನೀಯ ಕಾಲ ಆಗಿರುತ್ತೆ, ಶುಭ ಸಮಯ ಆಗಿರುತ್ತೆ ಅಂತ ಹೇಳ್ಬೋದು. ಇದು ಬೇಸಿಕ್ ಫಸ್ಟ್ ರೂಲ್. ನೆಕ್ಸ್ಟ್ ನೋಡೋಣ. ಜಾತಕರ ಲಗ್ನ ಶುಕ್ರ ಮತ್ತು 7ನೇ ಅಧಿಪತಿಯ ಮೇಲೆ ಗುರು ಸಂಚಾರ ಮಾಡುವಾಗ ವಿವಾಹ ನೆರವೇರುತ್ತದೆ. ಇಲ್ಲಿ ಸಂಚಾರ ಅಂತ ಆಗಿದೆ, ಸಂಚಾರ ಅನ್ನೋದಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕು, ತಿದ್ಕೊಳ್ಳಿ. ಇವಾಗ ಲಗ್ನ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೋಡಬೇಕು. ನಾವು ಹುಟ್ಟಿದಾಗ ಜಾತಕದಲ್ಲಿ, ಅದಾದಮೇಲೆ ನಾವು ಹುಟ್ಟಿದಾಗ ಜಾತಕದಲ್ಲಿ ಶುಕ್ರ ಎಲ್ಲಿದೆ ಅಂತ ನೋಡಬೇಕು. ಆಮೇಲೆ 7ನೇ ಅಧಿಪತಿ, 7ನೇ ಮನೆ ಅಧಿಪತಿ, ಇವಾಗ ಮೇಷ ಲಗ್ನ ಆದರೆ 7ನೇ ಮನೆ ಅಧಿಪತಿ ಶುಕ್ರ ಆಗ್ತಾನೆ. ವೃಷಭ ಲಗ್ನ ಆದರೆ 7ನೇ ಮನೆ ಅಧಿಪತಿ ಕುಜ ಆಗ್ತಾನೆ. ಅದೇ ಕಟಕ ಲಗ್ನ ಅಥವಾ ಸಿಂಹ ಲಗ್ನ ಆದರೆ 7ನೇ ಮನೆ ಅಧಿಪತಿ ಶನಿ ಆಗ್ತಾನೆ, ನೋಡ್ಕೋಬೇಕು. ಇವಾಗ ಮೀನ ಲಗ್ನ ಆದರೆ 7ನೇ ಮನೆ ಅಧಿಪತಿ ಬುಧ ಆಗ್ತಾನೆ. ಈ ಲಗ್ನದ ಮೇಲೆ ಆಗಲಿ, ನಾವು ಹುಟ್ಟಿದಾಗ ನಮ್ಮ ಜಾತಕ ಯಾವುದಿರುತ್ತೋ ಆ ಲಗ್ನದ ಮೇಲೆ ಆಗಲಿ, ಶುಕ್ರನ ಮೇಲೆ ಆಗಲಿ, ಇವಾಗ 7ನೇ ಮನೆ ಅಧಿಪತಿ ಯಾವ ರೀತಿ ಅಂತ ಹೇಳಿದ್ನಲ್ಲ, ಆ 7ನೇ ಅಧಿಪತಿ ಯಾರಿರ್ತಾರೋ ಅವ್ರ ಮೇಲೆ ಗುರು ಸಂಚಾರ ಮಾಡಿದಾಗ ವಿವಾಹಕ್ಕೆ ಶುಭ ಕಾಲ, ವಿವಾಹ ನಡೆಯುತ್ತೆ ಆ ಟೈಮಲ್ಲಿ ಅಂತ ಹೇಳ್ಬೋದು. ಪಾಯಿಂಟ್ ನಂಬರ್ 3. ಸಪ್ತಮಾಧಿಪತಿ ಇರುವ ನಕ್ಷತ್ರದಲ್ಲಿ ಗುರು ಸಂಚರಿಸುವಾಗ ವಿವಾಹ ಜರುಗುತ್ತದೆ. ಇವಾಗ 7ನೇ ಮನೆ ಅಧಿಪತಿ ಅಂತ ಕೊಟ್ಟೆ, ಸಪ್ತಮಾಧಿಪತಿ ಅಂದರೆ ಅದೇ ಕರೆಕ್ಟಾಗಿ 7ನೇ ಮನೆ ಅಧಿಪತಿ ಅದೇ ನಕ್ಷತ್ರದಲ್ಲಿ, ಸಪ್ತಮಾಧಿಪತಿ ಅಂದರೆ 7ನೇ ಮನೆ ಅಧಿಪತಿ ಯಾವ ನಕ್ಷತ್ರದಲ್ಲಿದ್ದಾನೋ ಆ ನಕ್ಷತ್ರದಲ್ಲಿ ಕರೆಕ್ಟಾಗಿ ಗುರು ಸಂಚಾರ ಆದಾಗ ಏನಾಗುತ್ತೆ, ವಿವಾಹ ಜರುಗುತ್ತೆ ಅಂತ ಹೇಳ್ಬೋದು. ಅಥವಾ ಶುಕ್ರನಿರುವ ನಕ್ಷತ್ರದಲ್ಲಿ ಗುರು ಸಂಚಾರ ಮಾಡುವಾಗ
ವಿವಾಹವಾಗುತ್ತದೆ. ನಾನು ಆಗಲೇ ಹೇಳಿದೆ, ಶುಕ್ರ ನಕ್ಷತ್ರದಲ್ಲಿ ಲಗ್ನ ಶುಕ್ರ ಗುರು ಅಂತ. ನೆಕ್ಸ್ಟ್ ಇನ್ನೊಂದು ಸತಿ ಕೊಟ್ಟಿದ್ದೀನಿ, ಶುಕ್ರನಿರುವ ನಕ್ಷತ್ರದಲ್ಲಿ ಗುರು ಸಂಚಾರ ಮಾಡಿದಾಗಲೂ ಏನಾಗುತ್ತೆ, ವಿವಾಹ ಇದಾಗುತ್ತೆ. ಹಿಂದೆ ಮುಂದೆ ಪಾದ ಆಗಿರ್ಬೋದು, ಇಲ್ಲ ಸೇಮ್ ಡಿಗ್ರಿ, ಶುಕ್ರ ಯಾವ ಡಿಗ್ರಿಯಲ್ಲಿದ್ದಾನೋ ಅದೇ ಡಿಗ್ರಿ ಆ ನಕ್ಷತ್ರದಲ್ಲಿದ್ದಾಗ ಏನಾಗುತ್ತೆ, ವಿವಾಹ ನಡೆಯೋದಕ್ಕೆ ಶುಭ ಸಮಯ ಆಗಿರುತ್ತೆ. ಪಾಯಿಂಟ್ ನಂಬರ್ 5, ಶುಕ್ರನಿಗೆ 1, 5, 7ರಲ್ಲಿ ಗುರು ಸಂಚಾರ ಮಾಡುವಾಗ ವಿವಾಹ ಆಗುತ್ತದೆ. ನಾನು ಹೇಳ್ತಾ ಇದ್ದೀನಿ, ಈ ಶುಕ್ರ ಅಂದ್ರೇನು, ನಾವು ಹುಟ್ಟಿದಾಗ ಶುಕ್ರ ಯಾವುದೋ ಒಂದು ರಾಶಿಯಲ್ಲಿ ಇರ್ತಾನೆ, ಅಲ್ಲಿಂದ ಲೆಕ್ಕ ಹಾಕ್ಕೋಬೇಕು. ಅಲ್ಲಿಂದ ಲೆಕ್ಕ ಹಾಕ್ಕೊಂಡು ಶುಕ್ರನಿಗೆ ಆ ಶುಕ್ರನ ರಾಶಿಯಲ್ಲೇ ಆಗಲಿ, ಶುಕ್ರನಿಂದ 5ನೇ ರಾಶಿಯಲ್ಲಾಗಲಿ, ಶುಕ್ರನಿಂದ 7ನೇ ರಾಶಿಯಲ್ಲಿ ಗೋಚಾರ ಗುರು, ಇವಾಗ ಪ್ಲಾನೆಟ್ಸು ಸುತ್ತಾ ಇರುತ್ತಲ್ಲ, ಆ ಗೋಚಾರ ಗುರು ಸಂಚಾರ ಮಾಡಬೇಕಾದ್ರೆ ವಿವಾಹ ಆಗುತ್ತೆ ಅಂತ ತಿಳ್ಕೊಬೋದು. ಇನ್ನು ಒಂದು ನೆಕ್ಸ್ಟ್ ಪಾಯಿಂಟ್ ನಂಬರ್ 6, ದ್ವಿತೀಯ ಮತ್ತು ಸಪ್ತಮಾಧಿಪತಿಗಳ ದಶಾಭುಕ್ತಿ ಕಾಲಗಳಲ್ಲಿ ವಿವಾಹವಾಗುತ್ತದೆ. ದ್ವಿತೀಯ ಅನ್ನೋದು ಏನು ಹೇಳ್ತೀವಿ ಅಂದರೆ ಕುಟುಂಬ ಸ್ಥಾನ ಅಂತ ಹೇಳ್ತೀವಿ, ಮತ್ತು ಸಪ್ತಮಾಧಿಪತಿ ಅಂದರೆ 7ನೇ ಮನೆ ಅಧಿಪತಿ. ಆ 7ನೇ ಮನೆಯಿಂದ ನಾವು ವಿವಾಹನ ನೋಡ್ತೀವಿ. ಆದ್ದರಿಂದ 7ನೇ ಮನೆ ಅಧಿಪತಿ ದಶೆ ಆಗಲಿ, 2ನೇ ಮನೆ ಅಧಿಪತಿ ದಶೆ ಆಗಲಿ ಅಥವಾ ಭುಕ್ತಿಗಳಾಗಲಿ ನಡಿಬೇಕಾದ್ರೆ ವಿವಾಹ ನಡೆಯೋದಕ್ಕೆ ಶುಭ ಸಂದರ್ಭ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಪಾಯಿಂಟ್ ನಂಬರ್ 7, ವಿವಾಹಕ್ಕೆ ಕುಂಡಲಿಯಲ್ಲಿ 2, 7 ಮತ್ತು 11ನೇ ಮನೆಗಳನ್ನು ನೋಡಬೇಕು. ಯಾರದೇ ಜಾತಕದಲ್ಲಾಗಲಿ ನಾವು ಒಂದು ಬರ್ತ್ ಚಾರ್ಟ್ ಅಂತ ಇರುತ್ತಲ್ಲ, ಅದರಲ್ಲಿ 2ನೇ ಮನೆ, 7ನೇ ಮನೆ, 11ನೇ ಮನೆ ಮದುವೆ ಸರಿಯಾದ ಟೈಮ್ಗೆ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ 2, 7, 11ನೇ ಮನೆಗಳನ್ನ ನೋಡಬೇಕಾಗಿರುತ್ತೆ. ಪಾಯಿಂಟ್ ನಂಬರ್ 8, 2, 7 ಮತ್ತು 11ನೇ ಮನೆಗಳಲ್ಲಿರುವ ಗ್ರಹ ಮತ್ತು ಈ ಗ್ರಹಗಳಲ್ಲಿರುವ ನಕ್ಷತ್ರದ ಅಧಿಪತಿಗಳು ವಿವಾಹಕ್ಕೆ ಕಾರಕರಾಗಿರುತ್ತಾರೆ. ಇನ್ನೊಂದು ಪಾಯಿಂಟ್ ಸಿಕ್ತಲ್ಲ, ಯಾಕೆ 2, 7, 11ನೇ ಮನೆ ನೋಡಬೇಕು ಅಂತ ಹೇಳಿದ್ದು ಇವಾಗ ಅರ್ಥ ಆಯ್ತಲ್ಲ. 2ನೇ ಮನೆ ಆಗಲಿ, 7ನೇ ಮನೆ ಆಗಲಿ, 11ನೇ ಮನೆಯಲ್ಲಿ ಆಗಲಿ ಯಾವುದೋ ಒಂದು ಗ್ರಹ ಇರುತ್ತೆ, ಅದು ಯಾವುದೋ ಒಂದು ನಕ್ಷತ್ರದಲ್ಲಿರುತ್ತೆ. ಆ ನಕ್ಷತ್ರದ ಅಧಿಪತಿ ಏನಾಗ್ತಾನೆ, ವಿವಾಹ ಕೊಡ್ತಾನೆ. ಇವಾಗ ವೃಷಭ ಲಗ್ನಕ್ಕೆ 2ನೇ ಮನೆ ಅಧಿಪತಿ ಏನಾಗ್ತಾನೆ, ಬುಧ ಆಗ್ತಾನೆ. ಬುಧ ಏನಾಗುತ್ತೆ, ಅಲ್ಲಿ ಮಿಥುನ ರಾಶಿಯಲ್ಲಿದ್ದಾಗ ಆರಿದ್ರ, ಮೃಗಶಿರ ಅಥವಾ ಪುನರ್ವಸು ನಕ್ಷತ್ರದಲ್ಲಿ ಇರ್ಬೋದು. ಒಂದು ವೇಳೆ ಆರಿದ್ರ ನಕ್ಷತ್ರದಲ್ಲಿ ಏನಾದರೂ ಬುಧ ಇದ್ದರೆ ಆವಾಗ ಏನಾಗುತ್ತೆ, ರಾಹು ವಿವಾಹ ಕೊಡ್ತಾನೆ. ರಾಹು ಭುಕ್ತಿನೇ ಏನಾದರೂ ನಡೀತಾ ಇದ್ದರೆ, ರಾಹು ದಶೆ ನಡೀತಾರೆ. ಒಂದು ವೇಳೆ ಕುಜ ನಕ್ಷತ್ರದಲ್ಲಿ ಇತ್ತು ಅನ್ಕೊಳ್ಳಿ, ಆವಾಗ ಕುಜ ವಿವಾಹಕ್ಕೆ ಕಾರಕ ಆಗ್ತಾನೆ. ಕುಜ ದಶೆನೋ ಕುಜ ಭುಕ್ತಿನೋ ನಡಿಬೇಕು. ಒಂದು ವೇಳೆ ಅಲ್ಲಿ 11ನೇ ಮನೆ ಅಧಿಪತಿ ಅಂದರೆ ಗುರು ಆಗ್ತಾನೆ ವೃಷಭ ಲಗ್ನಕ್ಕೆ. ಆ 11ನೇ ಮನೆ ಅಧಿಪತಿ ಯಾವುದು ಇರುತ್ತೋ ನೋಡಬೇಕು ಎಲ್ಲಿರ್ತಾನೆ ಅಂತ ಹೇಳ್ಬಿಟ್ಟು. 11ನೇ ಮನೆಯಲ್ಲಿ ಯಾವ ಗ್ರಹ ಇದೆ, 11ನೇ ಮನೆಯಲ್ಲಿರೋ ಗ್ರಹ ಇವಾಗ ವೃಷಭ ಲಗ್ನಕ್ಕೆ ಮೀನರಾಶಿ 11ನೇ ಮನೆ ಆಗುತ್ತೆ. 11ನೇ ಮನೆಯಲ್ಲಿ ಯಾವ್ಯಾವ ನಕ್ಷತ್ರ ಬರುತ್ತೆ, ಪೂರ್ವಭದ್ರ ನಕ್ಷತ್ರ, ಉತ್ತರಭದ್ರ ನಕ್ಷತ್ರ, ರೇವತಿ ನಕ್ಷತ್ರ ಬರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ನಕ್ಷತ್ರದಲ್ಲಿ, ಉತ್ತರಭದ್ರ ನಕ್ಷತ್ರದಲ್ಲಿ ಇಟ್ಕೊಳ್ಳಿ, ಅದು ಶನಿ ನಕ್ಷತ್ರ ಆಯಿತು. ಆವಾಗ ಶನಿ ಏನಾಗ್ತಾನೆ, ಮದುವೆಗೆ ಕೊಡ್ತಾನೆ ಅಂತ ಹೇಳ್ಕೊಬೋದು. ಈ ರೀತಿ ಒಂದು 3-4 ಪಾಯಿಂಟ್ ಹೇಳಿದೆ. 2, 7 ಮತ್ತು 11ನೇ ಮನೆಗಳಲ್ಲಿ ಯಾವುದೇ ಗ್ರಹ ಇಲ್ಲದಿದ್ದರೆ ಆ ಮನೆಯ ಅಧಿಪತಿಗಳೇ ಕಾರಕರಾಗುತ್ತಾರೆ. ಇದು ಮಧ್ಯಮ ಫಲವಾಗಿದೆ. ಒಂದು ವೇಳೆ 2ನೇ ಮನೆಯಲ್ಲಾಗಲಿ, 7ನೇ ಮನೆಯಲ್ಲಾಗಲಿ, 11ನೇ ಮನೆಯಲ್ಲಾಗಲಿ ಯಾವುದೂ ಪ್ಲಾನೆಟ್ಸೇ ಇರೋದಿಲ್ಲ, ಗ್ರಹ ಇಲ್ದಿದ್ರೆ ಏನು ಮಾಡಬೇಕಾಗ್ತಾರೆ, ಆ ಮನೆ ಅಧಿಪತಿ. ಇವಾಗ 2ನೇ ಮನೆ, ನಾನು ಇನ್ನೊಂದು ತಗೊತೀನಿ, ಕಟಕ ಲಗ್ನ ಅಂತ ತಗೊತೀನಿ ಅನ್ಕೊಳ್ಳಿ. ಕಟಕ ಲಗ್ನಕ್ಕೆ 2ನೇ ಮನೆ ಅಧಿಪತಿ ರವಿ ಆಗ್ತಾನೆ. ಆವಾಗ ಏನಾಗ್ತಾನೆ, ಅವನೇ ಮದುವೆ ಕೊಡ್ತಾನೆ. ಅಲ್ಲಿ ಯಾವುದೂ ಇಲ್ಲ, ರವಿ ಬಂದ್ಬಿಟ್ಟು ಮೇಷರಾಶಿಯಲ್ಲೋ ಎಲ್ಲೋ ಕೂತಿರ್ತಾನೆ ಅನ್ಕೊಳ್ಳಿ, ಮೀನದಲ್ಲೋ ಮೇಷದಲ್ಲೋ, ಆದ್ರೂ ಅವನ ಮದುವೆಗೆ ಕೊಡೋದಕ್ಕೆ ಕಾರಕ ಆಗ್ತಾನೆ. ಒಂದು ವೇಳೆ 7ನೇ ಮನೆ ಅಧಿಪತಿ, ಅಲ್ಲೂ ಯಾವುದೂ ಗ್ರಹ ಇಲ್ಲ, 7ನೇ ಮನೆಯಲ್ಲಿ ಯಾವುದೂ ಗ್ರಹ ಇಲ್ದಿದ್ದಾಗ 7ನೇ ಮನೆ ಅಧಿಪತಿ ಶನಿ ಆಗ್ತಾನೆ ಕಟಕ ಲಗ್ನಕ್ಕೆ. ಆವಾಗ ಆ ಶನಿನೇ ಮದುವೆಗೆ ಕಾರಕ ಆಗ್ತಾನೆ. ಈ ರೀತಿ ನಾವು ನೋಡ್ಕೊಂಡು ಬರ್ಬೋದು. ಇದು ಒಂದು ಸ್ವಲ್ಪ ಮಧ್ಯಮ ಆಗಿರುತ್ತೆ, ಸಂಪೂರ್ಣ ಫಲ ಹೆಚ್ಚಿಗೆ ಇರಲ್ಲ ಅಂತ. ಪಾಯಿಂಟ್ ನಂಬರ್ 10, 2, 7 ಮತ್ತು 11ನೇ ಸ್ಥಾನಗಳಲ್ಲಿ ಯಾವುದೇ ಗ್ರಹವಿಲ್ಲದಿದ್ದರೆ ಆ ಭಾವದ ಅಧಿಪತಿಯೇ ವಿವಾಹಕ್ಕೆ ಕಾರಕನಾಗಿದ್ದು ಸಾಧಾರಣ ಫಲ ಸಿಗುತ್ತದೆ. ನೋಡಿ,
ಏನಾಗುತ್ತೆ, ಮನೆ ಬೇರೆ, ಭಾವ ಅಂದರೆ ಬೇರೆ. ಭಾವ ಒಂದು ಸ್ವಲ್ಪ ಹಿಂದೆ ಮುಂದೆ ಹೋಗುತ್ತೆ. ಆದ್ದರಿಂದ ಒಂದು ವೇಳೆ 2ನೇ ಮನೆ ಇದಾಗಲಿ, 7ನೇ ಮನೆಯಲ್ಲಾಗಲಿ, 11ನೇ ಮನೆಯಲ್ಲಾಗಲಿ ಯಾವುದೇ ಗ್ರಹ ಇಲ್ಲ ಅಂದರೆ ಯಾವ ಭಾವಕ್ಕೆ ಬಿದ್ದಿದೆಯೋ ಆ ಭಾವದ ಅಧಿಪತಿ, 2ನೇ ಮನೆ ಭಾವದ ಅಧಿಪತಿ ಆಗಲಿ, 7ನೇ ಮನೆ ಭಾವದ ಅಧಿಪತಿ ಆಗಲಿ, 11ನೇ ಮನೆ ಭಾವದ ಅಧಿಪತಿಯಲ್ಲಾಗಲಿ ವಿವಾಹ ಕೊಡ್ತಾನೆ. ಇದು ಅತ್ಯಂತ ಕಡಿಮೆ ಫಲ ಆಗಿರುತ್ತೆ ಅಂತ ಹೇಳ್ಬೋದು. ನೋಡ್ಬೇಕು ಈ ಥರ ಎಲ್ಲ. ನೆಕ್ಸ್ಟ್ ಪಾಯಿಂಟ್ ನಂಬರ್ 11 ನೋಡೋಣ. ವಿವಾಹಕ್ಕೆ ಕನ್ಯಾ ಜಾತಕದಲ್ಲಿ 7ನೇ ಮನೆ ಮತ್ತು 9ನೇ ಮನೆ ಹಾಗೂ ಲಗ್ನ ಕುಂಡಲಿಯಲ್ಲದೆ ಭಾವಕುಂಡಲಿಯಲ್ಲಿಯೂ ಸಹ ನೋಡಬೇಕು. ಇದರಿಂದ ವಿವಾಹ ಸಮಯ ಗೊತ್ತಾಗುತ್ತದೆ. ಏನಂದರೆ ಹುಡುಗಿ ಜಾತಕದಲ್ಲಿ 7ನೇ ಮನೆ ನೋಡಬೇಕು ಮತ್ತು 9ನೇ ಮನೆ ನೋಡಬೇಕು. ಯಾವಾಗ ಲಗ್ನ ಕುಂಡಲಿಯಲ್ಲಿ ಜನರಲ್ ಆಗಿ ನೋಡ್ತೇವೆ. ಅವೇನಾಗುತ್ತೆ, ಭಾವಕುಂಡಲಿಯಲ್ಲಿ ಹಿಂದೆ ಮುಂದೆ ಹೋಗಿದ್ರೆ ಗೊತ್ತಾಗಲ್ಲ ಅಂತ ಒನ್ಸ್ ಅಗೇನ್ ಭಾವಕುಂಡಲಿ ಚೆಕ್ ಮಾಡಿಬಿಟ್ಟು ಆ ಗ್ರಹ ಯಾವುದೇ ಆಗಲಿ ಎಲ್ಲಿದೆ ಅಂತ ತಿಳ್ಕೊಳೋದಕ್ಕೆ 7 ಮತ್ತು 9ನೇ ಮನೆ ನೋಡಿದಾಗ, ಮೇಲ್ಗಡೆ ಪಾಯಿಂಟ್ಗಳು ಕೊಟ್ಟಿದ್ದೀನಲ್ಲ ಆ ರೀತಿ ನೋಡಿದಾಗ ವಿವಾಹ ಸಮಯ ಅಂದರೆ ಯಾವಾಗ ಮದುವೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಪಾಯಿಂಟ್ ನಂಬರ್ 12. ಸರ್ವೇ ಸಾಮಾನ್ಯವಾಗಿ ಕನ್ಯೆಯು ಯಾವ ಲಗ್ನದಲ್ಲಿ ಜನನ ಆಗಿರುತ್ತದೋ ಅದೇ ವಾರ, ಭಾಗ್ಯಸ್ಥಾನ ಯಾವುದೂ ಆಗಿರುತ್ತದೋ ಅದೇ ಮಾಸ, 7ನೇ ಅಧಿಪತಿ ಯಾವ ನಕ್ಷತ್ರದಲ್ಲಿ ಸ್ಥಿತನಾಗಿರುತ್ತಾನೋ ಅದೇ ವಿವಾಹ ಆಗುವ ದಿನದ ನಕ್ಷತ್ರ ಆಗಿರುತ್ತದೆ. ಇವಾಗ ಬಿಡಿಸೇಳ್ತೀನಿ. ಯಾಕೆ ಅಂದರೆ ಒಂದು ಹುಡುಗಿ ಜಾತಕ ಯಾವುದಾದ್ರೂ ಒಂದು ಲಗ್ನದಲ್ಲಿ, ಇವಾಗ ಕನ್ಯಾ ಲಗ್ನ ಆಗಿರುತ್ತೆ ಅಂದ್ಕೊಳ್ಳಿ. ಕನ್ಯಾ ಲಗ್ನಕ್ಕೆ ಏನಾಗುತ್ತೆ, ಬುಧ ಅಧಿಪತಿ. ಆವಾಗ ಬುಧವಾರ ಮದುವೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಕನ್ಯಾ ಲಗ್ನಕ್ಕೆ 9ನೇ ಮನೆ ಯಾವುದಾಗುತ್ತೆ, ವೃಷಭ ರಾಶಿ ಆಗುತ್ತೆ. ಆವಾಗ ವೃಷಭ ಮಾಸದಲ್ಲಿ ಮದುವೆ ಆಗುತ್ತೆ ಅಂತ. ಮತ್ತು 7ನೇ ಮನೆ ಅಧಿಪತಿ ಕನ್ಯಾ ಲಗ್ನಕ್ಕೆ ಏನಾಗುತ್ತೆ, ಮೀನರಾಶಿ. ಆ 7ನೇ ಮನೆ ಅಧಿಪತಿ ಗುರು ಯಾವ ನಕ್ಷತ್ರದಲ್ಲೋ ಒಂದರಲ್ಲಿ ಕೂತಿರ್ತಾನೆ. ಇವಾಗ 7ನೇ ಮನೆ ಅಧಿಪತಿ ಕಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಕೂತಿರ್ತಾನೆ ಅಂದ್ಕೊಳ್ಳಿ. ಆವಾಗ ಅವಳು ಮದುವೆ ಆಗೋ ದಿವಸ ಪುಷ್ಯ ನಕ್ಷತ್ರ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕೆ ಆ್ಯಕ್ಚುಲಾಗಿ ಪುಷ್ಯ ನಕ್ಷತ್ರದ ದಿವಸ ಮದುವೆ ಆಗಲ್ಲ. ಇದೊಂದು ರೂಟ್ ಕಂಡಿಡ್ಕೊಳೋದಕ್ಕೆ ಯಾವುದು ಅಂತ ಶನಿ ನಕ್ಷತ್ರದ ದಿವಸ ಮದುವೆ ಆಗ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ ಪಾಯಿಂಟ್ ನಂಬರ್ 13. ಒಂದು ವೇಳೆ 7ನೇ ಮನೆಯಲ್ಲಿ ಹೆಚ್ಚು ಗ್ರಹಗಳಿದ್ದರೆ ಬಲಿಷ್ಠ ಗ್ರಹವಿರುವ ನಕ್ಷತ್ರವುಳ್ಳವರು ಜೀವನ ಸಂಗಾತಿ ಆಗಿರುತ್ತಾರೆ. ನಾವು ನೋಡ್ತೀವಿ, ಯಾವುದೋ ಒಂದು ಕುಂಡ್ಲಿ ತೊಗೊಳೋಣ. ಇವಾಗ ವೃಶ್ಚಿಕ ಲಗ್ನ ತೊಗೊತೀವಿ, 7 ತುಲಾ ರಾಶಿ ಆಗುತ್ತೆ. ತುಲಾ ರಾಶಿಯಲ್ಲಿ ನಿಮಗೆ ವೃಶ್ಚಿಕ ಲಗ್ನಕ್ಕೆ ಒಂದು 4 ಗ್ರಹ ಇದ್ದಾವೆ ಅಂದ್ಕೊಳ್ಳಿ. ರವಿ ಮತ್ತು ಬುಧ, ಶುಕ್ರ, ಅಲ್ಲೇ ಚಂದ್ರ, ಇಷ್ಟು ಗ್ರಹನೂ ಇದ್ದಾರೆ ಅಂದ್ಕೊಳ್ಳಿ. ಆ 4 ಗ್ರಹದಲ್ಲಿ ಯಾವುದೋ ಒಂದು ಗ್ರಹ ಬಲಿಷ್ಠ, ಅತ್ಯಂತ ಬಲಿಷ್ಠ. ಯಾವುದು ಗ್ರಹ 4ರಲ್ಲಿ ಅಂತ ನೋಡಬೇಕು. ಆ ನಕ್ಷತ್ರ ಇವಾಗ 4ರಲ್ಲಿ ಶುಕ್ರ ತುಂಬ ಬಲಿಷ್ಠವಾಗಿರ್ಬೋದು ಅಥವಾ ಚಂದ್ರ ಬಲಿಷ್ಠವಾಗಿರ್ಬೋದು. ಮೇಜರಾಗಿ ಶುಕ್ರನೇ ಬಲಿಷ್ಠನಾಗಿರ್ತಾನೆ. ವೃಶ್ಚಿಕ ರಾಶಿಯಲ್ಲಿ ವೃಷಭ ರಾಶಿ ಶುಕ್ರನಿಗೆ ಸ್ವಂತ ರಾಶಿ ಆಗೋದ್ರಿಂದ ಅವನು ಶುಕ್ರ ಸರ್ವೇ ಸಾಮಾನ್ಯವಾಗಿ ಬಲಿಷ್ಠವಾಗಿ ಇರ್ತಾನೆ. ಸೊ ಆ ಶುಕ್ರ ಯಾವ ನಕ್ಷತ್ರದಲ್ಲಿ ನಿಂತಿರ್ತಾನೋ ಆ ನಕ್ಷತ್ರ ಜಾತಕರು ಜೀವನ ಸಂಗಾತಿ ಆಗ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ಇವಾಗ ಶುಕ್ರ ಬಂದ್ಬಿಟ್ಟು ರೋಹಿಣಿ ನಕ್ಷತ್ರದಲ್ಲಿದೆಯೋ, ಕೃತಿಕಾ ನಕ್ಷತ್ರದಲ್ಲಿದೆಯೋ ಅಥವಾ ಮೃಗಶಿರ ನಕ್ಷತ್ರದಲ್ಲಿದೆಯೋ ತಿಳ್ಕೊಬೇಕು. ಆ ನಕ್ಷತ್ರದವರ ಜೀವನ ಸಂಗಾತಿಯವರು ಆಗ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಇಷ್ಟು ಹೇಳ್ತಾ ಇಷ್ಟು ಪಾಯಿಂಟ್ಗಳನ್ನ ತಿಳ್ಕೊಳ್ಳಿ. ನಿಮ್ಮ ಮದುವೆ ಯಾವಾಗ ಆಗುತ್ತೆ ಏನು ಅಂತ ಒಂದು ಸತಿ ಅಲ್ಲ ಇನ್ನೊಂದು ಸತಿ ನೋಡಿ. ಸಬ್ಜೆಕ್ಟ್ ಗೊತ್ತಿಲ್ಲದೆ ಇರೋರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸಬ್ಜೆಕ್ಟ್ ಗೊತ್ತಿರೋರಿಗೆ ನಿಮ್ಮ ಮದುವೆ ಯಾವಾಗ ಆಗುತ್ತೆ ಅಂತ ನೀವು ತಿಳ್ಕೊಬೋದು, ಒಂದು ಸ್ವಲ್ಪ ವಿಷಯ ಗೊತ್ತಿದ್ರು ಅಂತ ಹೇಳ್ತೀನಿ. ಈ ರೀತಿ ನಿಮ್ಮ ಜಾತಕನ ಚೆಕ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಅಭ್ಯಾಸ. ಗೊತ್ತಿಲ್ಲದೆ ಇರೋರು ಸ್ವಲ್ಪ ಕಲೀರಿ ಜ್ಯೋತಿಷ್ಯ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ನಿಮ್ದು ಏನಾದರೂ ಇದಿದ್ರೆ ಅನಿಸಿಕೆ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ನಾನು ಇಲ್ಲಿ ಸಿಗದೆ ಇರೋವಂಥ ವಿಷಯಗಳು ಏನಾದರೂ ನಿಮಗೆ ಯೂಟ್ಯೂಬಲ್ಲಿ ನಾನು ಹೊಸದಾಗಿ ಯಾವ ರೀತಿ ಆದರೂ ಕೊಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ವೀಕ್ಷಕರೇ.